ಫಾರಿನ್ ಟೈಮ್ ಬೇಕು. ಮನೆ ಎಷ್ಟೇ ಕ್ಲೀನ್ ಆಗಿಟ್ರು ಒಂದು 2 ಅವರ್ಸ್ನಲ್ಲಿ ಬಂದರು ಅಂದರೆ ಈ ಥರ ಹೌದಿಲ್ಲ. ಎಕ್ಸಾಮ್ ಬಂತು ಅಂದ್ರೆ ಅರ್ಧ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ 8 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾ, ಟೈಮ್ ಆಯ್ತು, ಬಾ, ಟೈಮ್ ಆಯ್ತು, ಬಾ. ಅವ್ರೇನು ಟೈಮ್ ಆಯ್ತು, ಓದ್ಕೋತ ಕುಂದ್ರು ಅವ್ರಿಗೆ ಅವ್ರು ಮಾಡ್ಬೇಕಿಲ್ಲ. ಬಾ 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 ಬಾ, ಬೇಗ 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 ಬೇಗ, ಫಾಸ್ಟ್, ಕ್ವಿಕ್ ಕ್ವಿಕ್ ಕ್ವಿಕ್. ಸೊ ಗೈಸ್, ನಾನಿವಾಗ 8 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಬಟ್ಟೆ ಇತ್ತು, ಸಿಕ್ಕಾಪಟ್ಟೆ ಬಟ್ಟೆ ವಾಶ್ ಮಾಡೋದಿತ್ತು. ಆಮೇಲೆ ಎಲ್ಲ ಕಬೋರ್ಡನ್ನು ಕ್ಲೀನ್ ಮಾಡೋದಿತ್ತು. ನಿನ್ನೆ ಒಂದಿಷ್ಟು ಕಬೋರ್ಡ್ ಕ್ಲೀನ್ ಮಾಡಿದ್ದೆ, ಬಟ್ ಇವಾಗ ಒಂದು ಸ್ವಲ್ಪ ಕಬೋರ್ಡ್ ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಫುಲ್ ಡೇ ಕೆಲಸ. ಆ್ಯಂಡ್ ಇನ್ನೊಂದಂದರೆ ಸಿಕ್ಕಾಪಟ್ಟೆ ತಲೆನೋವು. ಅಂದರೆ ಈಗ ಚಳಿ ಅಲ್ಲ, ಚಳಿಗೆ ಸಿಕ್ಕಾಪಟ್ಟೆ ತಲೆನೋವು ಅಂದರೆ ಏನು ಹೇಳೋಕ್ಕಾಗಲ್ಲ. ಸೊ ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡ್ರೆ ಪರವಾಗಿಲ್ಲ. ಬಟ್ ನೋಡಿ, ಇಲ್ಲಿ ಫುಲ್ ಪ್ಯಾಕು, ಕಾಲು ಸಾಕ್ಸು. ಆ್ಯಂಡ್ ಈಗ ತಾನೇ ಜಸ್ಟ್ ಕ್ಯಾಪ್ ಹಾಕ್ಕೊಂಡಿದ್ದೆ. ಆ ಕ್ಯಾಪ್ ಕೂಡ ತೆಗೆದಿದ್ದೀನಿ. ಇಲ್ಲಿ ಫುಲ್ ಮನೇಲಿ ಇದ್ದೀನೋ, ಹೊರಗಡೆ ಇದ್ದೀನೋ, ಅಥವಾ ಎಲ್ಲಾದರೂ ಹೊರಗೆಲ್ಲಾದರೂ ಹೋಗಿದ್ದೀನೋ ಆ ಥರ ಫೀಲ್ ಆಗುತ್ತೆ. ಅಷ್ಟು ಚಳಿ ಇಲ್ಲದೆ ಹೋದರೆ ನಡೆಯೋದಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ತೆಗೆದೆ. ಆದರೂ ಕೂಡ ನೋಡಿ, ಒಂದು ಸ್ವಲ್ಪ ತೆಗೆದಿದ್ದೀನಿ, ಅಂದರೂ ನಡೀತಾನೇ ಇಲ್ಲ. ಚಳಿ ಅಂದರೆ ಚಳಿ ಬರ್ತಾ ಇದೆ. ಸೊ ಇವಾಗ 8 o'clock ಬ್ಲಾಗ್ ಸ್ಟಾರ್ಟು. ಸೊ ಇವಾಗ ಅವ್ರದ್ದು ಹೋಮ್ವರ್ಕ್ ಮಾಡಿಸ್ಬೇಕು. ಮನೆ ಎಷ್ಟೇ ಕ್ಲೀನಾಗಿಟ್ರು ಒಂದು 2 ಅವರ್ಸ್ನಲ್ಲಿ ಬಂದರು ಅಂದರೆ ಈ ಥರ ಮಾಡಿಬಿಡ್ತಾರೆ ನೋಡಿ. ಫುಲ್ ಏನು ಹೇಳೋಕ್ಕಾಗಲ್ಲ ಅದು. ಸೋಫಾ ಆ್ಯಂಡ್ ಬೆಡ್ಶೀಟು, ಮನೆ ಆ ಕಡೆ ಬೆಡ್ರೂಮ್ನಲ್ಲಿರುವಂಥ ಹಾಸಿಗೆಗಳು, ಪಿಲ್ಲೋಸ್ ಅಂತೂ ನಿಲ್ಲೋದೇ ಇಲ್ಲ. ಒಂದು ನೀಟಾಗಿ ಇಟ್ಟಿರ್ತೀನಿ ಎತ್ತಿ, ಅದು ಕರೆಕ್ಟಾಗಿ ನಿಲ್ಲೋದೇ ಇಲ್ಲ. ಅದ್ರ ಜೊತೆ ಆಟ ಆಡ್ತಾರೆ ಅವ್ರಿಗೆ, ಕೆಳ ಒಗ್ಸೋದು, ಮೇಲೆ ಹಾಕೋದು. ಸೊ ಹೇಳೋಕ್ಕಾಗಲ್ಲ ಅವ್ರಿಗೆ. ಎಷ್ಟೊತ್ತನ ಹೇಳಿದೆ. ಆಮೇಲೆ ಬಂದಮೇಲೆ 1 hour ಏನೋ ಹೊರಗಡೆ ಆಟ ಆಡೋದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಇವಾಗ ಹೋಮ್ವರ್ಕ್ ಮಾಡಿಸ್ಬೇಕು. ಸೊ ಗೈಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬಾಯ್ ಎಲ್ಲ ಬಾಯ್ ಎಲ್ಲ ಪೂ ಈಗ ಸ್ಟಾರ್ಟ್ ಅದ. ಹಾಂ, ಏನೋ ಬಾ, ಹೋಮ್ವರ್ಕ್ ಮಾಡಿಸ್ಬೇಕು. ಊಟ ಆಗಿ ಫ್ರೆಂಡ್ಸ್ ಬಂದ ತಕ್ಷಣ ಅವ್ರಿಗೆ ಊಟ ಮಾಡಿಸ್ತೀನಿ. ಅದಾದಮೇಲೆ ಹೋಮ್ವರ್ಕ್ ಮಾಡಿಸ್ತೀನಿ. ಇಲ್ಲದೆ ಹೋದರೆ ಎನರ್ಜಿ ಇರಲ್ಲ. ಹೌದಿಲ್ಲಪ್ಪು? ಹಾಂ, ಬಾ, ಎಲ್ಲಿ ಬೇಡ ಈಗ. ನಡಿ, ಚಲೋ 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 ಬೇಟ, ಚಲೋ ಚಲೋ ಚಲೋ. ಪೈಲ ಬಾ, ಹೊತ್ಕೋತೀನಿ ಬಾ. ಹೋಮ್ವರ್ಕ್ ಇಲ್ಲಿ ಬೇಡ, ಅಲ್ಲೇಕ ಲೈಟ್ ಹಾಕ್ಸ್ತೀನಿ, ಎಲ್ಲ ಲೈಟ್ ಹಾಕ್ತೀನಿ. ನೀಟಾಗಿ ಕೂತು ಅಲ್ಲೇ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಅಮ್ಮಗೆ ಕಾಲು ನೋವಂತೆ. ಈಗ ನೋಡಿ, ಟಾಸ್ಕ್ ಇದೆ. ಇವಳನ್ನ ಹತ್ಕೊಂಡು ಹೋಗಿ ಅಲ್ಲಿ ಕೂಡಿಸ್ಬೇಕು. ಅವಾಗ ಏನು ಅಂದರೆ ಹೋಮ್ವರ್ಕ್ ಮಾಡ್ತಾಳೆ. ಇಲ್ಲೇ ಹೋದರೆ ಇಲ್ಲ, ನಾನು ಮಾಡಬೇಕು. ಹೌದಿಲ್ಲಮ್ಮ? ಆಲ್ಮೋಸ್ಟ್ ಒಂದು 90%ನಲ್ಲಿ 80% ನನಗೆ ಭಯಪಟ್ಟಾಗಿರ್ತೀವಿ ಹೋಮ್ವರ್ಕ್ ಎಲ್ಲ. ಹೌದಿಲ್ಲ? ಬಡ್ತಿಗೆ ಬೈತಾರೆ. ಹೌದಿಲ್ಲ? ಎಕ್ಸಾಮ್ ಬಂತು ಅಂದ್ರೆ ಅರ್ಧ ಹೋಮ್ವರ್ಕ್ ನಾನೇ ಮಾಡಿರ್ತೀನಿ. ಇನ್ನೊಂದು ಕ್ವಶನ್ ಆನ್ಸರ್ ಎಲ್ಲ ಅರ್ಧಕ್ಕರ್ಧ ನನಗೆ ಭಯಪಟ್ಟಾಗಿರುತ್ತೆ. ಇವಳನ್ನ ಕೇಳೋದ್ರಾಗ, ಆಮೇಲೆ ಬರ್ಸೋದ್ರಾಗ ಫೇಲ ಇಲ್ಲ. ಕರೆ ಮಾಡ್ತೀನಿ ಇಲ್ಲ. ಇವಳು ಸುಳ್ಳು ಹೇಳ್ತಾ ಎಲ್ಲ ನಾನು ಹೇಳ್ತೀನಿ, ಹೇಳ್ತಾರೆ ಮತ್ತೆ ಹೇಳ್ತಾರೆ. ಇಲ್ಲಿ ನಾ ಹೋಮ್ವರ್ಕ್ ನಾನು ಪ್ರಶ್ನೆ ಪತ್ರ ಕೇಳ್ತೀನಿ, ಕ್ವಶನ್ ಆನ್ಸರ್ ಕೇಳ್ತೀನಿ. ಕೈ ಬಿಡು, ಬೀಳ್ತಿ. ಹಾಯ್ ಸರ್ ಅನ್ನು ಪಿ ಟಿ ಸರ್ ಇರ್ತಾರೆ. ಹಾಯ್ ಪಿ ಟಿ ಸರ್ ಹೇಳು. ಹಾಯ್ ಪಿ ಟಿ ಸರ್. ಶ್ರೀನಿಶಾ ನೋಡಿ, ಕಟ್ಟಿಂಗ್ ಏನಂದಾರ ಸ್ಕೂಲ್ನಾಗ? ಹೇಳು ಏನಂದರೆ ಕಟ್ಟಿಂಗ್. ಮಿಸ್ ಅಂದರು, ಚಲೋ ಅಂದರು. ಮತ್ತು ಆ್ಯನಿವಲ್ ಡೇ ಡ್ಯಾನ್ಸ್ ಆದಮೇಲೆ ಮಾಡ್ಕೊಂಡಿದ್ರೆ ಸುಮ್ಮನೆ ಕಡೆ ಹಿಂಗೆ ಮಾಡ್ಕೊಂಡು, ಬಿಕಾಸ್ ದೇ ವಿಲ್ ಕಮ್ ಹೇರ್.
ಜಾಸ್ತಿ ಬರ್ತದಂದು ಕೂದಲು ಅದಕ್ಕೆ ಕಣ್ಣಿಗೆ ಅದಕ್ಕೆ ನಮ್ಮ ಮಮ್ಮಿ ಕಟ್ಟಿಂಗ್ ಇಲ್ಲ ಮಾಡ್ಸಿದ್ರೆ ಇಲ್ಲೇ ಫಸ್ಟಿಗೆ ಲಾಂಗ್ ಹೇರ್ ಇದ್ದಿಲ್ಲ ಶಾರ್ಟ್ ಮಾಡಿಸು ಅಂತಂದ್ರು ನಾನು ಶಾರ್ಟ್ ಮಾಡಿಸ್ದೆ. ಇವಾಗ ಆ್ಯನಿವಲ್ ಡೇ ಇದೆ, ಅದು ಶಾರ್ಟ್ಸ್ ಮಾಡಿಸ್ಬಾರ್ದಾಗಿತ್ತು, ಲೆಂತ್ ಇರಬೇಕಾಗಿತ್ತು. ಅದು ಏನು ನಮ್ಮ ಕೈಯಾಗದ ಮಾಡ್ಸಕ್ಕೆ? ಏನು ನಿನ್ನ ಕೈಯಾಗದ ಹೇರ್ ಪಟ್ಟನೆ ಬರ್ಲಿಕ್ಕೆ? ಇಲ್ಲ ಅವಾಗಲೇ ಹೇಳಿದೆ. ಸೊ ಆ್ಯನಿವಲ್ ಡೇ ಆಗಲಿ, ಅದಾದಮೇಲೆ ನಿನ್ಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದೆ. ಎಲ್ಲಿ ನಿಲ್ತಾ ಇರಲಿಲ್ಲ ಅವಳು. ಕಟ್ ಮಾಡಿಸ್ಬೇಕು ಇನ್ನೊಂದು ಕರೆಕ್ಟ್ ಅದು ಬಿಡು, ಆದರೆ ಕರೆಕ್ಟಾ ಮಿಸ್ ಕಟ್ ಮಾಡಿಕಂದ್ರೆ ಕೂಗಲೇ ಬಿಡ್ಬೇಕಲ್ಲ, ಸುಮ್ಮನೆ ಕಟ್ ಮಾಡಿದ್ರೆ ಏನಂತಂದ್ರೆ ಅವಳಿಗೆ ಹೇರ್ ಕಟ್ ಮಾಡಿಸು ಮೊದಲು ಮಿಸ್ ಹೇಳಿದರು. ಅವರು ಹೇರ್ ತುಂಬ ಜಾಸ್ತಿ ಇದೆ, ಇದು ಕತ್ನೋ ಎಲ್ಲ ಬರುತ್ತೆ, ಇನ್ನೊಂದು ಬರೆಯುವಾಗ ಡಿಸ್ಟರ್ಬ್ ಆಗುತ್ತೆ, ಇದಿಷ್ಟು ಹೇರ್ ಕಟ್ ಮಾಡಿಸಿ ಅಂತ ಹೇಳಿದರು. ಹಾಗಾಗಿ ಕಟ್ ಮಾಡಿಸಿದೆ. ಇವಾಗ ಆ್ಯನಿವಲ್ ಡೇ ಇದೆ, ಕಟ್ ಮಾಡಿಸ್ಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂತೆ. ಹಾಗಾಗಿ ಸೊ ಹಾಗೇನು ಬರಲ್ಲ ಅಲ್ವಾ, ಟೈಮ್ ತೊಗೊಳುತ್ತೆ ಹೇರ್ ಕಟ್ ಮಾಡಿಸಿ. ಅವಳಿಗೆ ಆ್ಯನಿವಲ್ ಡೇ ದಿನ ಲೆಂತ್ ಹೇರ್ ಬೇಕಂತ. ಏನು ಮಾಡ್ಬೇಕು ಗೊತ್ತಿಲ್ಲ. ಜಾದು ಮಾಡೋಣ ಶನಿಷಾ? ಜಾದು 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 ಮಾಡಿದ್ರೆ ಬರ್ತಾವೆ ಹೇರ್ಸ್. ಇಲ್ಲ ಮಾಡಮ್ಮಿ, ನಾವು ಜಾದು ಮಾಡಮ್ಮಿ, ಜಾದು ಮಾಡಿದ್ವಿ ಅಂದ್ರೆ ಹೇರ್ ಬರ್ತಾವೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಹೇರ್ ಕಟ್ ಮಾಡಿಸಿದ್ಮೇಲೆ ಮತ್ತೆ ಬರೋ ತನಕ ವೇಟ್ ಮಾಡಬೇಕು, ಇಲ್ಲ ಹೋದ್ರೆ ಹಾಗೆ ಮಾಡ್ಬೇಕು ಡ್ಯಾನ್ಸು. ಹೌದಿಲ್ಲಮ್ಮ? ಇಲ್ಲ ಚಂದ ಕಾಣಿಸ್ತಾ. ಬಾಯ್ ಕಟಿಂಗ್ ಮಾಡ್ಕೊಂಬಂದಿ. ಲೈಟ್ ಹಾಕ್ಸು. ಓಕೆ ಇನ್ನೂ ಒಂದು ಬಾಯ್ ಕಟ್ಟಿಂಗ್ ಆಗಿದೆ. ಬಾಯ್ಸ್ ಅಂತ ಕರೀತಾರಂತೆ. ಹೌದಿಲ್ಲಮ್ಮ? ಹಂಗೇನಿಲ್ಲ ಬಾಯ್ಸ್ ಇಲ್ಲ. ಸೊ ಗೈಸ್, ಇವಾಗ ನಾನು ಅವ್ರನ್ನ ಹೋಮ್ವರ್ಕ್ ಮಾಡಿಸ್ತೀನಿ. ಹೋಮ್ವರ್ಕ್ ಮಾಡಿಸಿ ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆ್ಯಂಡ್ ಅಡುಗೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಅದ್ರಾಗ ಬೇರೆ ನನಗೆ ತಲೆನೋವು ತುಂಬ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಇಷ್ಟು ಬೇಜಾರು. ಫ್ರೆಂಡ್ಸ್, ಇವಾಗ ನೈಟಿಗೆ ನಾನು ರೈಸು ಆ್ಯಂಡ್ ಸಾರು ಮಾಡ್ಕೊಂಡಿದ್ದೀನಿ, ಬೇರೇನೂ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ 10:30ಇಂದ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇಷ್ಟೊತ್ತನ ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಓದಿಸೋದು, ಸೊ ಬರ್ಸೋದು ಇದೆಲ್ಲ ಆಗಿಬಿಡ್ತು. ಹಾಗಾಗಿ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಸ್ವಲ್ಪ ನಾನು ಯಾವಾಗಲೂ ರೇಷನ್ ಹೊರಗಡೆಯಿಂದ ತೊಗೊಂಡು ಬಂದ್ರೂ ಅಕ್ಕಿನ ಒಂದು ಸರಿ ನಾನು ನೀಟಾಗಿ ಏನು ಹಳ್ಳಿ ಇರುತ್ತೆ ಅಥವಾ ಏನಾರು ಇರುತ್ತೆ, ಹಾಗಾಗಿ ನೀಟಾಗಿ ಸ್ವಚ್ಛ ಮಾಡಿಕೊಂಡು ತೊಳೆದು ಆಮೇಲೆ ರೈಸ್ ಮಾಡ್ಕೊತೀನಿ. ಕೆಲವೊಬ್ರು ತೊಗೊಂಡು ಬಂದಮೇಲೆ ಹಾಗೆ ಡೈರೆಕ್ಟಾಗಿ ರೈಸ್ ಮಾಡ್ಕೋತಾರೆ ಅನ್ನನ. ಸೊ ನಾನು ಆ ಥರ ಮಾಡ್ಕೊಳ್ಳಲ್ಲ. ಎಷ್ಟೇ ಟೈಮ್ ಇದ್ರೂ ನಾನು ನೀಟಾಗಿ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಅನ್ನ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ಇದಿಷ್ಟು ಅನ್ನ ಆಯಿತು ಅಂದರೆ ನೈಟ್ ಅಡುಗೆ ಫಿನಿಶು. ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 11 ಆಗುತ್ತೋ 11:30 ಆಗುತ್ತೋ ಗೊತ್ತಿಲ್ಲ. ಕೆಲವೊಂದು ಸಾರಿ ತುಂಬ ಲೇಟ್ ಆಗಿಬಿಡುತ್ತೆ. ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಫ್ರೆಂಡ್ಸ್, ಈ ಕಡೆ ರೈಸ್ ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಸಾಂಬಾರು ಕುದಿಬೇಕಲ್ಲ, ಹಾಗಾಗಿ ಸೊ ಇದಿಷ್ಟು ಪಾತ್ರೆ ಇತ್ತು ಸಿಕ್ಕಾಪಟ್ಟೆ, ಅದೆಷ್ಟು ತೊಳ್ಕೊಂಬಿಟ್ರಾಯಿತು. ಇನ್ನು ಆಮೇಲೆ ಊಟ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಕೆಲವೊಂದು ಪಾತ್ರೆಗಳು ಅದು ಇದು ಒಟ್ಟಿಗೆ ಆದರೆ ನನಗೆ ತಿಕ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬಿಫೋರ್ ಇದಿಷ್ಟು ತೊಳ್ಕೊಂಡು ಇಟ್ಕೊಂಡೆ ಅಂದರೆ ಸೊ ಅದೆಷ್ಟು ಮಿಕ್ಕಿರೋ ಪಾತ್ರೆಗಳನ್ನು ಈಸಿಯಾಗಿ ತೊಳ್ಕೊಬೋದು. ಬೇಜಾರಾಯಿತು ಅಂದರೆ ನೈಟ್ ಬಿಟ್ಬಿಟ್ಟು ಬೆಳಿಗ್ಗೆ ಕೂಡ ತೊಳ್ಕೊಬೋದು, ಆ ಥರನೂ ಮಾಡ್ಬೋದಲ್ಲ. ಹಾಗಾಗಿ ಆವಾಗ ಮೂಡ್ ಹೆಂಗಿರುತ್ತೋ ಗೊತ್ತಿಲ್ಲ. ಕೆಲವೊಂದು ಸಾರಿ ತುಂಬ ಬೇಜಾರಾಗಿಬಿಡುತ್ತೆ. ಡೇ ಫುಲ್ ಪಾತ್ರೆ ತೊಳೆಯೋದು, ಊಟ ಮಾಡೋದು, ಕೆಲಸ ಮಾಡೋದು ಆದರೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೊಳ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಯಜಮಾನ್ರು ಕೂಡ ಬಂದರು, ಹಾಗಾಗಿ ಊಟ ಮಾಡ್ತಾಯಿದ್ದೀವಿ. ಇನ್ನು ಸಾಂಬಾರು ಮತ್ತು ರೈಸು ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಅದನ್ನೇ ಊಟ ಮಾಡ್ತಾಯಿದ್ದೀವಿ. ಇನ್ನು ಮಧ್ಯಾಹ್ನದ್ದು ಕೆಲವೊಂದು ಐಟಮ್ಸ್ ಎಲ್ಲ ಇತ್ತು, ಅಂದರೆ ರೊಟ್ಟಿ ಆ್ಯಂಡ್ ಪಲ್ಯ ಇದೆಲ್ಲ ಇತ್ತು. ಅದಿಷ್ಟು ಇದಿಷ್ಟು ಆದರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು
ಸೊ ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಅಮ್ಮು ಅಂತೂ ಊಟ ಮಾಡ್ತಾನೇ ಇಲ್ಲ, ಮೊಬೈಲ್ ಹಿಡ್ಕೊಂಬಿಟ್ಲ ಅಂದರೆ ಅವ್ರ ಪಪ್ಪ ಪ್ಲೇಟಿಂದ ಅನ್ನ ತೆಗೆದ್ರೂ ಕೂಡ ಅವಳಿಗೆ ಗೊತ್ತಾಗಲ್ಲ ನೋಡಿ. ಒಂದೊಂದು ಸಾರಿ ಖಾಲಿ ಆಯಿತು ಅಂತ ಅಂತಿರ್ತಾಳೆ. ಸೊ ಗೈಸ್, ಊಟ ಮಾಡಿ ಮಲ್ಕೋತೀವಿ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.